ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ನೋಡಿದ ಮೇಲೆ 90s ಕಿಡ್ಸ್ ನೀವಾಗಿದ್ದರೆ ನಿಮ್ಮ ಬಾಲ್ಯ ನಿಮ್ಮ ಕಣ್ಮುಂದೆ ಬರೋದಂತೂ ಪಕ್ಕ. ಮೊಬೈಲ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದು ಯಾವುದೂ ಇರಲಿಲ್ಲ. ಆದರೆ ನಮ್ಮ ಖುಷಿಗಂತೂ ಯಾವುದೇ ಕೊರತೆ ಇರಲಿಲ್ಲ. ಎಷ್ಟು ಖುಷಿಯಾಗಿತ್ತಲ್ವಾ? ಹಾಗಿದ್ರೆ ಬನ್ನಿ ಆ ಸಿಹಿ ನೆನಪುಗಳ ಜಗತ್ತಿಗೆ ಮತ್ತೊಮ್ಮೆ ಹೋಗೋಣ. ಸಂಜೆ 5 ಗಂಟೆ ಆದ್ರಂತೂ ಮನೆ ಖಾಲಿ ಖಾಲಿ. ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗನ್ನು ಎಸೆದು ಹೋಗೋದೇ ಆಟ ಆಡಲಿಕ್ಕೆ. ಚಿನ್ನಿದಾಂಡು, ಮರಕೋತಿ, ಕಬಡ್ಡಿ, ಕಣ್ಣ ಮುಚ್ಚಾಲೆ. ಎಷ್ಟೊಳ್ಳೆ ಆಟ ಅಲ್ಲ. ಟೈಮ್ ಅಂತೂ ಗೊತ್ತೇ ಆಗ್ತಿರಲಿಲ್ಲ. ಟೈಮ್ ಆಗೋದು ಯಾವಾಗಂದರೆ ಅಮ್ಮ ಕೂಗಿದ ತಕ್ಷಣ. ಶನಿವಾರ ಭಾನುವಾರ ಬಂದ್ರಂತೂ ಟಿ ವಿ ಮುಂದೆ ಫಿಕ್ಸ್, ಕಾರ್ಟೂನ್ ಸಮಯ. ಅದು ಒಂದಿನ ಮಿಸ್ ಆದರೆ ಮತ್ತೆ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಇದೊಂದು ನೆನಪಿದೆಯಾ? ಐಸ್. ಹಾಂ ಹೌದು, ಐಸ್ ಕ್ಯಾಂಡಿ. ಆ ಸದ್ದು ಕೇಳಿದ ತಕ್ಷಣ ಮನೆಯಿಂದ ಸೀದಾ ಹೊರಗೆ. ಆ 2 ರೂಪಾಯಿ ಕೊಟ್ಟು ಐಸ್ ಕ್ಯಾಂಡಿ ತಿನ್ನೋದ್ರಲ್ಲಿರೋ ಖುಷಿ ಇವಾಗ 1000 ರೂಪಾಯಿ ಕೊಟ್ಟು ತಿಂದರೂ ಸಿಗೋದಿಲ್ಲ. ಇನ್ನು ಬೇಸಿಗೆ ರಜೆ ಬಂದ್ರಂತೂ ಅಜ್ಜಿ ಮನೆಗೆ ಹೋಗಿ ಮಾವಿನ ಹಣ್ಣು ತಿನ್ನೋದು, ಹೊಲದಲ್ಲಿ ಆಟ ಆಡೋದು, ಹಾಗೆ ಅಜ್ಜಿ ಜೊತೆ ಸಂಜೆ ಕತೆ ಕೇಳೋದು. ಎಷ್ಟು ಖುಷಿ ಇತ್ತಲ್ವಾ ದಿನ. ಇನ್ನು ಶಾಲೆ ಟಿಫಿನ್ ತಗೊಂಡು ಹೋಗುವಾಗ ಯಾರ ಡಬ್ಬಿಯಲ್ಲಿ ಏನಿದೆ ಅಂತ ನೋಡುವಂಥ ಕ್ಯೂರಿಯಾಸಿಟಿ. ನಮ್ಮ ಟಿಫಿನ್ ಸ್ನೇಹಿತರಿಗೆ, ಅವ್ರ ಟಿಫಿನ್ ನಮಗೆ. ಮತ್ತು ಫೋಟೋ ತೆಗಿಯೋದಂತೂ ದೊಡ್ಡ ವಿಷಯ. ಇವಾಗಿನ ಥರ ದಿನ ಸೆಲ್ಫಿ ತಗೊಳ್ಳೋದಲ್ಲ. ಆವಾಗ ಫೋಟೋ ಅಂದರೆ ಯಾವುದೋ ಒಂದು ಹಬ್ಬಕ್ಕೋ ಇಲ್ಲ ಮದುವೆ ದಿನನೋ ಏನೋ ಒಂದು ವಿಶೇಷ ಇದ್ದಾಗ ಮಾತ್ರ. ಅದಂತೂ ಫುಲ್ ನಾಚಿಕೆ ಫೋಟೋ ಅಂದರೆ. ಮೊಬೈಲ್ ಅಂತೂ ಇರಲಿಲ್ಲ. ಯಾರಿಗಾದರೂ ಏನಾದರೂ ಹೇಳಬೇಕಂದ್ರೆ, ಬೇರೆ ಊರಲ್ಲಿರುವವ್ರಿಗೆ, ನಮ್ಮ ರಿಲೇಟಿವ್ಸ್ಗೆ ಏನಾದರೂ ಹೇಳಬೇಕಂದಾಗ ಪತ್ರ ಬರೀತಿದ್ವಿ. ಆ ಪತ್ರನ ಎಷ್ಟು ಕೇರ್ ಮಾಡ್ತಿದ್ರಂದರೆ ಜೋಪಾನವಾಗಿ ಎತ್ತಿಡ್ತಿದ್ರು. ಹಾಗೆ ಆ ಪತ್ರನ ಓದಿದಾಗ ಎಲ್ಲ ಕೂತ್ಕೊಂಡು ಅದನ್ನು ಕೇಳ್ತಾಯಿದ್ರು. ಅವರೇ ಕೂತ್ಕೊಂಡು ಮಾತಾಡ್ತಾ ಇರುವಾಗೆ ಫೀಲ್ ಕೊಡ್ತಾಯಿತ್ತು. ಇವಾಗ ಅನ್ಲಿಮಿಟೆಡ್ ಕಾಲ್ ಇದ್ದರೂ ಮಾತಾಡಲಿಕ್ಕೂ ಟೈಮ್ ಇಲ್ಲ, ಆ ಖುಷಿನೂ ಸಿಗಲ್ಲ. ಕರೆಂಟ್ ಹೋದರೆ ಬೇಜಾರಂತೂ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡೋದು, ಚಂದ್ರನ ಬೆಳಕಲ್ಲಿ ಊಟ ಮಾಡೋದು, ಹಾಗೆ ಅದೇ ಒಂಥರ ನಮಗೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಹಬ್ಬಗಳು ಬಂತಂದರೆ ಏನೋ ಒಂದು ವಿಶೇಷ. ಹೊಸ ಬಟ್ಟೆ, ಸಿಹಿ ತಿಂಡಿ, ಪಟಾಕಿ, ಮನೆಯವ್ರ ಜೊತೆ ಕಳೆಯುವಂಥ ಸಮಯ ಇದೆಯಲ್ಲ, ಅದು ತುಂಬ ಖುಷಿ ಕೊಡ್ತಾಯಿತ್ತು. ಅದೇ ದೊಡ್ಡ ಹಬ್ಬ ಆಗಿತ್ತು. ಇನ್ನು ಸ್ನೇಹಿತರು ಯಾರು ಮೊಬೈಲಲ್ಲಿ, ಇನ್ಸ್ಟಾದಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇರ್ತಾ ಇರಲಿಲ್ಲ. ಎಲ್ಲರೂ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ತಿದ್ರು, ಆಟ ಆಡಲಿಕ್ಕೆ ಕರಿತಾಯಿದ್ರು. 90s ಕಿಡ್ಸ್ ಬಾಲ್ಯನ ಮತ್ತೆ ಬದುಕಲಿಕ್ಕಾಗಲ್ಲ, ಆದರೆ ನೆನಪುಗಳಂತೂ ತುಂಬ ಖುಷಿ ಕೊಡುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.